ನಮಸ್ಕಾರ. ನಾನು ಮಾಲಿನಿ ಭಾಸ್ಕರ್. ಇವತ್ತು ನಾನು ತುಂಬ ಡಿಫ್ರೆಂಟ್ ಆಗಿರೋ ಹುಳಿ ಹೇಳ್ಕೊಡ್ತೀನಿ. ಇದಕ್ಕೆ ಬೇಳೆ ಬೇಕಿಲ್ಲ, ರುಬ್ಬೋದು ಬೇಕಿಲ್ಲ, ಸಿಂಪಲ್ಲಾಗಿರುತ್ತೆ. ಏನಾದರೂ ತುಂಬ ಹೆವಿಯಾಗಿ ಒಂದೆರಡು ದಿವಸ ಊಟ ಆಯ್ತಪ್ಪ, ಮದುವೆ ಉಪನಯನದ್ದು ಎಲ್ಲ ಊಟಗಳಾಗಿದೆ, ಒಂದು ಸ್ವಲ್ಪ ಹೊಟ್ಟೆಗೆ ರೆಸ್ಟ್ ಕೊಡೋಣ, ಆದರೆ ತರಕಾರಿ ಒಳ್ಳೆಯದು ಉಪಯೋಗಿಸೋಣ ಅನ್ನೋರಿಗೆ ಇದು ಹೇಳಿ ಮಾಡಿಸಿದ್ದು ಅನ್ನಕ್ಕೆ ಕಲಿಸ್ಕೊಳ್ಳೋ ಒಂದು ಪದಾರ್ಥ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಇದಕ್ಕೆ ಆ್ಯಕ್ಚುಲಿ ಉಪಯೋಗಿಸೋದು ಬೆಂಡೆಕಾಯಿ ಅಥವಾ ಬದನೆಕಾಯಿ ಅಥವಾ ಈರುಳ್ಳಿ. ಬೆಂಡೆಕಾಯಿ ತೊಗೊಂಡಿದ್ದೀನಿ, ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿ, ಬೆಲ್ಲ, ಆಮೇಲೆ ಉಪ್ಪು, ಒಂದೆರಡು ಗುಂಟೂರು ಮೆಣಸಿನ್ಕಾಯಿನೂ ತೊಗೋತೀನಿ. ಯಾಕೆಂದರೆ ಇದರಲ್ಲಿ ಬೇರೆ ಖಾರ ಇಲ್ಲ, ನಾವು ಒಗ್ಗರಣೆ ಕೊಡೋದೇನೋ ಅಷ್ಟೇ. ಆಮೇಲೆ ಒಂದು 2 ಸ್ಪೂನು ಅಕ್ಕಿ ಹಿಟ್ಟನ್ನು ನೀರಿನಲ್ಲಿ ಕದರ್ಕೊಂಡು ಇಟ್ಕೊಂಡಿದ್ದೀನಿ. ಶುರು ಮಾಡೋಣ. ಎಣ್ಣೆ 1-2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಸಾಸಿವೆ, ಸ್ವಲ್ಪ ಅರಿಶಿನ, ಫ್ಲೇವರಿಗೆ ಸ್ವಲ್ಪನೇ ಮೆಂತ್ಯ, ಈಗ ಬೆಂಡೆಕಾಯಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಹುಣಸೆ ಹಣ್ಣು ನೀರು ಹಾಕೋಣ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಿದ್ದೀನಿ. ಕನ್ನಡದಲ್ಲಿ 15-16ನೇ ಶತಮಾನಕ್ಕೆ ಬಂತು ಅಂತಂದೆ ಅಲ್ವಾ ಸೂಪಶಾಸ್ತ್ರ ಅಡುಗೆದು. ಅದಕ್ಕಿಂತ ಮುಂಚೆ ಸಂಸ್ಕೃತದಲ್ಲಿ ಅಡುಗೆ ಬಗ್ಗೆ ಬಂದಿದೆ. ಅದು ಯಾರು ಬರೆದಿರೋದು ಅಂದರೆ ನಮ್ಮ ಕರ್ನಾಟಕ, ಅಂದರೆ ಉತ್ತರ ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರದ ಕೆಲವು ಭಾಗನ ಆಳ್ತಾ ಇದ್ದ ಚಾಲುಕ್ಯರ ವಂಶದಲ್ಲಿ ಬಂದಿದ್ದ ಸೋಮೇಶ್ವರ, 3ನೇ ಸೋಮೇಶ್ವರ ಅಂತ ಅವನು ಬರೆದಿರೋದು. ಮಾನಸೋಲ್ಲಾಸ ಅಂತ ಕೃತಿಯ ಹೆಸರು. ಅದಕ್ಕೆ ಅಭಿಲಾಷಿತಾರ್ಥ ಚಿಂತಾಮಣಿ ಅಂತಾನು ಇನ್ನೊಂದು ಹೆಸರಿದೆ. ಅದರಲ್ಲಿ ಅವನು ಎಲ್ಲ ವಿಷಯಗಳನ್ನು ಅವನು ಟಚ್ ಮಾಡಿದ್ದಾನೆ. ಬರೀ ಅಡುಗೆ ಅಂತಲ್ಲ, ಆರ್ಟು, ಕಲ್ಚರು, ಮ್ಯೂಸಿಕ್ಕು, ಹೋಮ್ ಡೆಕೋರು, ಯಾವುದಿಲ್ಲ ಅಷ್ಟು ಇದೆ. ಆ ರಾಜ್ಯಭಾರ ಆಳ್ತಾ ಇದ್ದಿದ್ದ ಕಾಲ 1127ರಿಂದ 1139. ಸೊ ಆಗಿನ ಕಾಲದ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಒಂದು ಸ್ಥಿತಿಗತಿನ ತಿಳಿಯಲು ಆ ಮಾನಸೋಲ್ಲಾಸ ತುಂಬ ಉಪಯೋಗ ಆಗಿದೆ. ಅದರಲ್ಲಿ ಸೋಮೇಶ್ವರ ನಾನ್ ವೆಜ್ಜು ಎರಡನ್ನೂ ಬರೆದಿದ್ದಾರೆ. ಆದರೆ ನಮ್ಮ ಕರ್ನಾಟಕದ್ದು ಬಂತು ಅಂತ ಹೇಳಿದ್ನಲ್ಲ, ಕನ್ನಡದಲ್ಲಿ ಬಂತು ಅಂತ ಬುಕ್ಕು ಸೂಪಶಾಸ್ತ್ರ, ಅದರಲ್ಲಿ ಬರೀ ವೆಜಿಟೇರಿಯನ್ ಡಿಶಸ್ ಮಾತ್ರ ಇರೋದು. ಯಾಕೆ ಅಂತಂದರೆ 3ನೇ ಮಂಗರಸ ಜೈನ ಧರ್ಮಾವಲಂಬಿ. ಸೊ ಇದು ಬೇಕು ಅಂದರೆ ಸಂಸ್ಕೃತದಲ್ಲಿ ಮೊದಲು ಬಂದಿದ್ದು ನಮ್ಮ ಕರ್ನಾಟಕದ ರಾಜ್ಯಭಾರ ಆಳಿದ ಚಾಲುಕ್ಯ ವಂಶದ 3ನೇ ಸೋಮೇಶ್ವರ. ಸೊ 2 ಬುಕ್ಗಳು ಕರ್ನಾಟಕದಲ್ಲಿ ಮೊದಲು ಬಂದಿರೋದು ತುಂಬ ಹೆಮ್ಮೆ ವಿಷಯ ಅಲ್ವಾ.
ಈಗ ಬೆಲ್ಲ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟನ್ನು ಇದು ಮಾಡಿ ನೀರಿನಲ್ಲಿ ಕಲಸಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಇದು ನಿಮಗೆ ಗಟ್ಟಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಸ್ವಲ್ಪ ನೀರಾಗಿರಲಿ ಅಂದರೆ ಈ ಥರ ನೀರಾಗಿ ಮಾಡ್ಕೋಬೋದು. ನೋಡಿ, ರುಚಿಕರವಾದ ಹುಳಿ ರೆಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.